ವಿರಾಮದ ಬಳಿಕ ಮತ್ತೆ ಸ್ವಾಗತ. ಇವತ್ತು ರಾಜ್ಯ ಸಚಿವ ಸಂಪುಟ ಸಭೆ ಮಧ್ಯಾಹ್ನ 3 ಗಂಟೆಗೆ ನಿಗದಿಯಾಗಿದೆ. ಮಳೆ ಕೊರತೆ ಹಿನ್ನೆಲೆ ಈ ಬಾರಿಯ ಕ್ಯಾಬಿನೆಟ್ ಮಹತ್ವವನ್ನು ಪಡೆದುಕೊಂಡಿದೆ. ಇವತ್ತಿನ ಕ್ಯಾಬಿನೆಟ್ ಸಭೆ ಇತ್ತಲ್ಲ, ಅದರ ಹೈಲೈಟ್ ಏನು ಅನ್ನೋದ್ರ ಬಗ್ಗೆ ಒಂದು ಡೀಟೇಲ್ ವರದಿಯನ್ನು ನೋಡೋಣ ಬನ್ನಿ. ಇಂದು ತುರ್ತು ಸಂಪುಟ ಸಭೆ ಕರೆದ ಡಿಕೆಶಿ. ಪರಿಸ್ಥಿತಿ ನಿಭಾಯಿಸಲು ಸಿಎಂ ಮೀಟಿಂಗ್. ರಾಜ್ಯದಲ್ಲಿ 40% ಕಡಿಮೆ ಮಳೆ ಆಗಿದೆ. ಹೀಗಾಗಿ ಬಿತ್ತನೆ ಕೂಡ ಕಡಿಮೆಯಾಗಿದೆ. ಇದರ ಜೊತೆಗೆ ಬಿತ್ತಿರುವ ಬೆಳೆ ಕೂಡ ಕೈಗೆ ಸಿಗುವಂತೆ ಕಾಣ್ತಿಲ್ಲ. ಮುಂಗಾರು ಮಳೆ ಕೈಕೊಟ್ಟಿರುವ ಹಿನ್ನೆಲೆ ಇವತ್ತು ಮಧ್ಯಾಹ್ನ 3 ಗಂಟೆಗೆ ಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ತುರ್ತು ಕ್ಯಾಬಿನೆಟ್ ಸಭೆ ಕರೆಯಲಾಗಿದೆ. ಕ್ಯಾಬಿನೆಟ್ ಸಭೆಗೂ ಮುನ್ನ ಡಿಸಿ ಮತ್ತು ಸಿಒಗಳ ಜೊತೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಿಎಂ ಮೀಟಿಂಗ್ ನಡೆಸಲಿದ್ದಾರೆ. ಈ ವೇಳೆ ಯಾವ ಜಿಲ್ಲೆಯಲ್ಲಿ ಬರಗಾಲದ ಛಾಯೆ ಹೆಚ್ಚಾಗಿದೆ, ಸದ್ಯ ಮಳೆ ಆಗಿರುವ ಪ್ರದೇಶಗಳ ಬಗ್ಗೆ ಮಾಹಿತಿ ಕಲೆ ಹಾಕಲಿದ್ದಾರೆ. ಇನ್ನು ಡ್ಯಾಂಗಳಲ್ಲಿರುವ ನೀರಿನ ಪರಿಸ್ಥಿತಿ, ಹಾಗೆಯೇ ಜನ ಮತ್ತು ಜಾನುವಾರುಗಳಿಗೆ ಕುಡಿಯುವ ನೀರಿನ ತೊಂದರೆ ಎಲ್ಲೆಲ್ಲಾಗಿದೆ, ಜೊತೆಗೆ ತುರ್ತಾಗಿ ಬರ ಪರಿಸ್ಥಿತಿ ಎದುರಿಸಲು ಕೈಗೊಳ್ಳಬೇಕಾದ ಅಗತ್ಯ ಕ್ರಮಗಳ ಬಗ್ಗೆ ಎಲ್ಲ ಡಿಸಿ ಮತ್ತು ಸಿಇಒಗಳಿಂದ ಸಿಎಂ ಮಾಹಿತಿ ಪಡೆದುಕೊಳ್ಳಲಿದ್ದಾರೆ. ಮುಖ್ಯಮಂತ್ರಿಗಳು ನಾನು ವಿಡಿಯೋ ಕಾನ್ಫರೆನ್ಸ್ಗೆ ಎಲ್ಲ ಡೆಪ್ಯೂಟಿ ಕಮಿಷನರ್ಗೆ ಕರೆದಿದ್ದೇವೆ. ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಮಾತಾಡ್ತೇವೆ. ನಮ್ದು ಸರ್ಕಾರದಿಂದ ಏನು ಸೂಚನೆ ಮಾಡಬೇಕು ಮಾಡ್ತೀವಿ. ಈಗಾಗಲೇ ಪ್ರತಿಯೊಂದು ಜಿಲ್ಲಾಧಿಕಾರಿಗಳಿಗೆ 5 ಕೋಟಿ ರೂಪಾಯಿ ಕುಡಿಯೋ ನೀರಿಗೆ ಕೊಟ್ಟಿದ್ದೇವೆ. ಸುಮಾರು 329 ಕೋಟಿ ಈಗಾಗಲೇ ಅವರಲ್ಲಿ ಇದೆ. ಅದರ ಜೊತೆಯಲ್ಲಿ ಪ್ರತಿ ಡಿಸಿ ಹತ್ರ ಪಿಡಿ ಅಕೌಂಟ್ ಅಲ್ಲಿ 600-700 ಕೋಟಿ ರೂಪಾಯಿ ಹಣ ಇಟ್ಟಿದ್ದೇವೆ. ಅದು ಯಾವ ಇಂತಹ ಸಂದರ್ಭದಲ್ಲಿ ಉಪಯೋಗ ಮಾಡಿಕೊಳ್ಳಿ ಅಂತ ಹೇಳಿ ತಿಳಿಸಿದ್ದೇವೆ. ಡಿಸಿ ಮತ್ತು ಸಿಇಒಗಳ ಸಭೆ ಬಳಿಕ ಕ್ಯಾಬಿನೆಟ್ ಸಭೆಯನ್ನ ಮಧ್ಯಾಹ್ನ 3 ಗಂಟೆಗೆ ಸಿಎಂ ನಡೆಸಲಿದ್ದಾರೆ. ಬರಗಾಲದ ಸಂಬಂಧ ಅಗತ್ಯ ಕ್ರಮ ಕೈಗೊಳ್ಳುವ ವಿಚಾರವಾಗಿ ಸಚಿವರ ಜೊತೆ ಮಹತ್ವದ ಚರ್ಚೆ ನಡೆಸಲಿದ್ದಾರೆ. ಕೇಂದ್ರದ ಮೇಲೆ ಬರಗಾಲ ಘೋಷಣೆ ಸಂಬಂಧ ಯಾವ ರೀತಿ ಸಂವಹನ ನಡೆಸಬೇಕು, ಅದರ ಫಾಲೋ ಅಪ್ ಹೇಗಿರಬೇಕು ಅನ್ನೋದರ ಬಗ್ಗೆ ಹಲವು ವಿಚಾರಗಳ ಬಗ್ಗೆ ಸಿಎಂ ಮಹತ್ವದ ಚರ್ಚೆ ನಡೆಸಲಿದ್ದಾರೆ. ಎಮರ್ಜೆನ್ಸಿ ಕ್ಯಾಬಿನೆಟ್ ಕರೆದಿದ್ದೀನಿ. ನಾವು ಬರಗಾಲದ ಬಗ್ಗೆ ವಿಶೇಷವಾಗಿ ಚರ್ಚೆ ಮಾಡಬೇಕು. ಎಲ್ಲ ಡೆಪ್ಟಿ ಕಮಿಷನರ್, ಸಿಇಒಗಳು, ಎಲ್ಲ ಆಫೀಸರ್ಸ್ನ ಬೆಳಗ್ಗೆ ಇಲ್ಲಿಂದಾನೇ ಝೂಮ್ ಅಲ್ಲಿ ಮೀಟಿಂಗ್ ಇಟ್ಕೊಂಡಿದ್ದೀನಿ. ಅದಾದ ಮೇಲೆ ಏನ್ ಮಾಡಬೇಕು, ಏನು ಇತ್ತ ಅಂತ ಹೇಳಿ ಬೇರೆ ಸ್ಕೀಮ್ಸ್ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಬಂದಿದೆ. ಬರಗಾಲದಲ್ಲಿ ಏನೇನು ಕೆಲಸ ತಗೋಬಹುದು, ಯಾವ ರೀತಿ ಮಾಡಬಹುದು, ಯಾಕೆಂದ್ರೆ ಕೆಲವು ಕಡೆ ಎಲ್ಲ ಗುಳೆ ಹೋಗುವಂತದ್ದು ಜಾಸ್ತಿ ಆಗ್ತಾ ಇರೋದು ನಮಗೆ ಮಾಹಿತಿ ಬಂದಿದೆ. ಆ ದೃಷ್ಟಿಯಿಂದ ಚರ್ಚೆ ಮಾಡೋಣ ಅಂತ ಕ್ಯಾಬಿನೆಟ್ ನಲ್ಲಿ ಡಿಸ್ಕಸ್ ಮಾಡಿಬಿಟ್ಟು ನಿಮಗೆ ತಿಳಿಸಿ. ಈಗಾಗಲೇ ಉತ್ತರ ಕರ್ನಾಟಕ ಭಾಗದ ಹಲವು ಜಿಲ್ಲೆಗಳಿಂದ ವ್ಯಾಪಕ ಬರಗಾಲ ಹಿನ್ನೆಲೆ ಜನರು ಗುಳೆ ಹೋಗುತ್ತಿದ್ದಾರೆ. ಜೀವನೋಪಾಯ ಕಷ್ಟವಾಗುತ್ತಿದೆ. ಹೀಗಾಗಿ ಇವತ್ತು ನಡೆಯಲಿರುವ ಕ್ಯಾಬಿನೆಟ್ ಸಭೆಯಲ್ಲಿ ಗುಳೆ ಹೋಗುವುದನ್ನು ತಪ್ಪಿಸಲು ತಿಳಿಯುವುದಾಗಿ ಉದ್ಯೋಗ ಅವಕಾಶ ಅಥವಾ ಯಾವುದಾದರೂ ವಿಶೇಷ ಸ್ಕೀಮ್ಗಳನ್ನು ಘೋಷಣೆ ಮಾಡಬಹುದಾ ಅನ್ನೋದರ ಬಗ್ಗೆ ಕೂಡ ಇವತ್ತು ಚರ್ಚೆ ನಡೆಯುವ ಸಾಧ್ಯತೆ ಇದೆ. ಡಿಸಿ ಮತ್ತು ಸಿಇಒಗಳ ವರದಿ ಅನ್ವಯ ಇಂದಿನ ಕ್ಯಾಬಿನೆಟ್ನಲ್ಲಿ ಯಾವುದಾದರೂ ವಿಶೇಷ ಸ್ಕೀಮ್ಗಳನ್ನು ಘೋಷಣೆ ಮಾಡುವುದರ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಇವತ್ತು ಮಹತ್ವದ ಕ್ಯಾಬಿನೆಟ್ ಮೀಟಿಂಗ್. ಇವತ್ತಿನ ಸಭೆ ಬಹಳ ಪ್ರಾಮುಖ್ಯತೆಯನ್ನ ಪಡೆದುಕೊಂಡಿದೆ. ಇವತ್ತು ಏನೇನು ಚರ್ಚೆ ಆಗಬಹುದು ಅನ್ನೋದರ ಬಗ್ಗೆ ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಹನುಮಂತು ಈಗ ನ್ಯೂಸ್ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಹನುಮಂತು, ಇವತ್ತು ಎಷ್ಟು ಗಂಟೆಗೆ ಕ್ಯಾಬಿನೆಟ್ ಮೀಟಿಂಗ್ ಇದೆ? ಕ್ಯಾಬಿನೆಟ್ ಮೀಟಿಂಗ್ನ ಅಜೆಂಡಾ ಏನಿವತ್ತು? ಸದ್ಯಕ್ಕೆ ಏನೇನು ವಿವರ ಇದೆ? ತುರ್ತು ಕ್ಯಾಬಿನೆಟ್ ಸಭೆ ಅಂತೇಳಿ ಹೇಳಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಎಷ್ಟು ಮಹತ್ವ ಪಡ್ಕೊಂಡಿದೆ ಅಂತ? ರಂಜಿತ್, ಇವತ್ತಿನ ಸಚಿವ ಸಂಪುಟ ಸಭೆ ಕಳೆದ ಗುರುವಾರನೇ ನಡೀಬೇಕಾಗಿತ್ತು. ಕಾರಣಾಂತರಗಳಿಂದ ಕ್ಯಾಬಿನೆಟ್ ವಿಸ್ತರಣೆ ವಿಚಾರಕ್ಕಾಗಿ ಕಾಂಗ್ರೆಸ್ ಹೈಕಮಾಂಡ್ ಕರೆದಿರುವಂತಹ ಹಿನ್ನೆಲೆಯಲ್ಲಿ ಸಿಎಂ ಮತ್ತೆ ಡಿಸಿಎಂ ಸೇರಿದಂತೆ ಒಂದಷ್ಟು ಮಾಜಿ ಸಿಎಂ ಎಲ್ಲರೂ ಕೂಡ ದೆಹಲಿ ಅಂಗಳಕ್ಕೆ ಹೋಗಿದ್ರು. ಎಲ್ಲಾ ಸಚಿವರು ಕೂಡ ಒಂದಷ್ಟು ಸಚಿವರು ಕೂಡ ದೆಹಲಿಗೆ ಹೋಗಿದ್ರು. ಈ ಕಾರಣಕ್ಕಾಗಿ ಕಳೆದ ಗುರುವಾರ ಸಚಿವ ಸಂಪುಟ ಆಗಲಿಲ್ಲ. ಈಗ ಮತ್ತೊಂದು ಕಡೆಗೆ ಬರಗಾಲದ ಪರಿಸ್ಥಿತಿ ಸಾಕಷ್ಟು ತೀವ್ರವಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ನಿರೀಕ್ಷಿತವಾದಂತಹ ಮಳೆ ಆಗ್ತಾ ಇರುವಂತಹ ಎಚ್ಚರಿಕೆಯ ಕ್ರಮ ಕೂಡ ಈಗ ಸರ್ಕಾರದ ಗಮನಕ್ಕೆ ಬಂದಿರುವಂತಹ ಹಿನ್ನೆಲೆಯಲ್ಲಿ ಇವತ್ತು ತುರ್ತು ಕ್ಯಾಬಿನೆಟ್ ಮೀಟಿಂಗ್ ಅನ್ನ ಕರೆದಿರುವಂತದ್ದು. ಈ ಕ್ಯಾಬಿನೆಟ್ ಮೀಟಿಂಗೂ ಮುನ್ನ
ರಾಜ್ಯದ ಜಿಲ್ಲಾಧಿಕಾರಿಗಳು ಮತ್ತು ಪಂಚಾಯತ್ನ ಸಿಇಒಗಳ ಜೊತೆಗೂ ಕೂಡ ಇವತ್ತು ಸಿಎಂ ಡಿಕೆ ಶಿವಕುಮಾರ್ ಅವರು ಸಭೆಯನ್ನ ನಡೆಸ್ತಾರೆ. ಇದಕ್ಕೂ ಮುನ್ನ ಸಿಎಂ ಡಿಕೆ ಶಿವಕುಮಾರ್ ಅವರು ಹಾಗೂ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕಲಬುರಗಿ ವಿಭಾಗ, ಬೆಳಗಾವಿ ವಿಭಾಗ, ಈಗ ವಿಭಾಗವಾರು ಸಭೆಗಳನ್ನ ಮಾಡುವ ಮೂಲಕವೇ ಒಂದಷ್ಟು ಸ್ಥಳೀಯವಾದಂತಹ ಸಮಸ್ಯೆಗಳು ಏನಿದಾವೆ ಅನ್ನುವಂಥದ್ದನ್ನ ಈಗಾಗಲೇ ಮಾಹಿತಿಗಳನ್ನ ಕ್ರೋಢೀಕರಿಸಿಕೊಂಡಿದ್ದಾರೆ. ಮತ್ತೆ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಆಗಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಗ್ರಾಮೀಣ ಪ್ರದೇಶದಲ್ಲೂ ಕೂಡ 1 ಕೋಟಿ ರೂಪಾಯಿನ ಕೊಡ್ತೀವಿ ನಾವು ಅನ್ನುವಂತ ತೀರ್ಮಾನ ಈಗಾಗಲೇ ಮಾಡಿತ್ತು. ಅದರ ಮುಂದುವರೆದ ಭಾಗವಾಗಿ ಎಲ್ಲಾ ಜಿಲ್ಲಾಧಿಕಾರಿಗಳ ಖಾತೆಗೂ ಕೂಡ 5 ಕೋಟಿ ರೂಪಾಯಿ ಹಣವನ್ನ ಕುಡಿಯೋ ನೀರಿಗಾಗಿನೇ ಕೊಡಬೇಕು ಅನ್ನುವಂತ ನಿರ್ಧಾರವೂ ಕೂಡ ಈಗಾಗಲೇ ಅವರ ಖಾತೆಗೂ ಕೂಡ ಹಣ ಹಾಕಲಾಗಿದೆ ಅನ್ನುವಂತ ಮಾಹಿತಿ ಸರ್ಕಾರದಿಂದ ಸಿಗ್ತಾ ಇರುವಂತದ್ದು. ಆದಾಗ್ಯೂ ಕೂಡ ಸದ್ಯದ ವಾಸ್ತವ ಸ್ಥಿತಿ ಏನಂತಂದು ಹೇಳಿದ್ರೆ ಬರಗಾಲದ ಪರಿಸ್ಥಿತಿ ಈಗ ತೀವ್ರ ಮಟ್ಟದಲ್ಲಿ ಆಗ್ತಾ ಇರುವಂತದ್ದು. ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಬರಗಾಲದ ಪರಿಸ್ಥಿತಿ ಯಾವ ರೀತಿ ಇದೆ, ಕುಡಿಯ ನೀರಿನ ಸಮಸ್ಯೆ ಯಾವ ರೀತಿ ಇದೆ, ಜಾನುವಾರುಗಳಿಗೆ ಏನು ಮೇವು ಏನಿದೆ ಅದರ ಪರಿಸ್ಥಿತಿ ಏನಿದೆ, ಈ ಎಲ್ಲವನ್ನೂ ಕೂಡ ಕೂಲಂಕುಷವಾಗಿ ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಮತ್ತು ಅದಕ್ಕಿಂತ ಮುನ್ನ ನಡೆಯುವಂತ ಜಿಲ್ಲಾಧಿಕಾರಿಗಳು ಸಿಇಒಗಳ ಸಭೆಯಲ್ಲೂ ಕೂಡ ಇವತ್ತು ಕೂಲಂಕುಷವಾಗಿ ಚರ್ಚೆ ಆಗಿರುವಂತದ್ದು. ಬಹಳ ಪ್ರಮುಖವಾಗಿ ರಾಜ್ಯ ಸರ್ಕಾರವನ್ನ ಕಾಡ್ತಾ ಇರುವಂತಹ ಬಹುದೊಡ್ಡ ಪ್ರಶ್ನೆ ಏನಂತಂದು ಹೇಳಿದ್ರೆ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಗುಳೆ ಹೊರಡುವಂತ ಪರಿಸ್ಥಿತಿಗಳು ನಿರ್ಮಾಣ ಆಗ್ತಾ ಇರುವಂತದ್ದು. ಯಾಕೆಂತ ಹೇಳಿದ್ರೆ ಗ್ರಾಮೀಣ ಮಟ್ಟದಲ್ಲಿ ಹಳ್ಳಿಗಾಡಿನ ಪ್ರದೇಶದಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಆಗಿರಬಹುದು, ಬಳಕೆಗೆ ನೀರು ಬೇಕಾಗಿರುವಂತಹ ಸಮಸ್ಯೆ ಏನಾಗಿದೆ ಅದೆಲ್ಲವೂ ಕೂಡ ಸಮಸ್ಯೆಗಳನ್ನ ಹೊರತಾಗಿ ಉದ್ಯೋಗವನ್ನು ಅರಿಸಿ ಸಿಟಿಗೆ ಬರುವಂತಹ ಪ್ರಸಂಗಗಳು ಕೂಡ ಗುಳೆ ಹೋಗುವಂತ ಪದ್ಧತಿಗಳಿಗೆ ಮತ್ತೆ ಶುರು ಆಗ್ತಾ ಇರುವಂತದ್ದು. ಹಾಗಾಗಿ ಅದಕ್ಕೆ ಯಾವ ರೀತಿ ಕಡಿವಾಣ ಹಾಕಬೇಕು ಅನ್ನುವಂತ ನಿಟ್ಟಿನಲ್ಲಿ ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ ಮತ್ತು ಡಿಸಿ ಮತ್ತೆ ಸಿಇಒಗಳ ಸಭೆಗಳಲ್ಲಿ ಒಂದಷ್ಟು ಚರ್ಚೆಗೆ ಬರುವಂತಹ ಸಾಧ್ಯತೆಗಳಿದಾವೆ. ಹನುಮಂತು, ಈಗ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬರದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೀಗಿರುವಾಗ ಅಲ್ಲಿನ ಸಚಿತ್ರ ವರದಿಯ ಜೊತೆಗೆ ಬರ ಘೋಷಣೆಯ ಬಗ್ಗೆ ಸರ್ಕಾರ ಏನಾದರೂ ತೀರ್ಮಾನ ಮಾಡುತ್ತಾ ಇವತ್ತಿನ ಸಭೆಯಲ್ಲಿ? ಸದ್ಯ ಆ ನಿಟ್ಟಿನಲ್ಲಿ ಇವತ್ತಿನ ಮೀಟಿಂಗ್ ಏನಾದರೂ ಪ್ರಾಮುಖ್ಯತೆಯಿಂದ ಹೊಂದಿದೆಯಾ, ಹೇಗೆ? ಬರದ ಒಂದು ಘೋಷಣೆ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಒಂದು ಅಧ್ಯಯನ ತಂಡವನ್ನ ಕಳಿಸಬೇಕಾಗಿದೆ. ಆ ಅಧ್ಯಯನ ತಂಡ ಒಂದು ರಾಜ್ಯದಲ್ಲಿ ಬರದ ಪರಿಸ್ಥಿತಿ ಏನಿದೆ ಅನ್ನುವಂತಹ ಕೂಲಂಕುಷವಾದಂತಹ ಒಂದಷ್ಟು ಅಧ್ಯಯನ ನಡೆಸಿ ಕೇಂದ್ರ ಸರ್ಕಾರಕ್ಕೆ ವರದಿಯನ್ನು ಕೊಡಬೇಕು. ಕೇಂದ್ರ ಸರ್ಕಾರದ ಕೆಲವು ನಿಯಮಗಳ ಆಧಾರಿತವಾಗಿ ಬರದ ಪರಿಸ್ಥಿತಿಯನ್ನು ಘೋಷಣೆ ಮಾಡಲಿಕ್ಕೆ ಸಾಧ್ಯ ಇದೆ. ಆದರೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಮನವರಿಕೆ ಮಾಡುವಂತಹ ಒಂದಷ್ಟು ಪ್ರಯತ್ನಗಳಂತೂ ಕೂಡ ಮಾಡ್ತಾ ಇರುವಂತದ್ದು. ಈ ಹಿಂದೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೂ ಕೂಡ ಪತ್ರವನ್ನು ಬರೆದ್ರು. ಮಳೆಯ ಕೊರತೆ ಯಾವ ರೀತಿ ಆಗ್ತಾ ಇದೆ, ಹಾಗಾಗಿ ಒಂದು ಅಧ್ಯಯನ ತಂಡವನ್ನು ಕಳಿಸಿಕೊಡಿ ಇಲ್ಲಿ ಅನ್ನುವಂತ ಮಾಹಿತಿನೂ ಕೂಡ ಒಂದು ಪತ್ರದ ಮೂಲಕ ಉಲ್ಲೇಖ ಮಾಡುವಂತ ಪ್ರಯತ್ನಗಳನ್ನು ಕೂಡ ಮಾಡಿದ್ದಾರೆ. ಡಾಕ್ಟರ್ ಕಂದಾಯ ಸಚಿವರು ಮತ್ತೆ ಡಿಸಿಎಂ ಆಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಪತ್ರವನ್ನು ಬರೆದಿದ್ದಾರೆ. ಅದರ ಜೊತೆಗೆ ರಾಜ್ಯದಲ್ಲಿ ಆಗ್ತಾ ಇರುವಂತಹ ಏರಿಳಿತಗಳು, ಮಳೆಯ ಕೊರತೆ ಇದೆಲ್ಲವೂ ಕೂಡ ಆಗಾಗ ವರದಿಯನ್ನ ಕ್ರೋಢೀಕರಿಸಿಕೊಂಡು ಕೇಂದ್ರಕ್ಕೆ ಮನವಿ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇರುವಂತದ್ದು ಮುಂದುವರೆದು ಈಗೇನು ಮುಂಗಾರು ಅಧಿವೇಶನ ಪ್ರಾರಂಭ ಆಗುತ್ತೆ, ಪಾರ್ಲಿಮೆಂಟ್ ನಲ್ಲೂ ಕೂಡ ರಾಜ್ಯದ ಪರವಾಗಿ ಧ್ವನಿ ಎತ್ತಲಿಕ್ಕೂ ಕೂಡ ಸಂಸದರಿಗೆ ಮನವಿ ಮಾಡುವಂತಹ ಪ್ರಯತ್ನಗಳನ್ನು ಮನವಿ ಮಾಡಬೇಕು ಅನ್ನೋ ಮನವರಿಕೆ ಮಾಡುವಂತಹ ಪ್ರಯತ್ನವನ್ನು ಕೂಡ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಮಾಡುವ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ತಯಾರಿಗಳನ್ನು ಮಾಡ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಬರದ ಘೋಷಣೆಯ ವಿಚಾರದಲ್ಲಿ ಕೇಂದ್ರ ಸರ್ಕಾರದ ಕೆಲವು ನಿಯಮಗಳೇನಿದಾವೆ ಆ ನಿಯಮಗಳ ಆಧಾರಿತವಾಗಿ ಒಂದಷ್ಟು ತಯಾರಿಗಳಾಗಬೇಕಾಗಿದೆ. ಅದರ ನಿಟ್ಟಿನಲ್ಲಿ ಘೋಷಣೆ ಮಾಡುವಂತಹ ಸಾಧ್ಯತೆ ಈಗ ಹೆಚ್ಚು ಇರುವಂತಹ ಹಿನ್ನೆಲೆಯಲ್ಲಿ ಇವತ್ತಿನ ಸಭೆಯಲ್ಲಿ ಏನಾಗುತ್ತೆ ಅನ್ನುವಂಥದ್ದು ಕೂಡ ಕಾದು ನೋಡಬೇಕಾಗಿದೆ. ಯಾಕಂದ್ರೆ ಇವತ್ತಿನ ರಾಜ್ಯ ಸಭೆಯಲ್ಲಿ ಜಿಲ್ಲಾಧಿಕಾರಿಗಳು ಮತ್ತೆ ಸಿಇಒಗಳು ಸ್ಥಳೀಯ ಪರಿಸ್ಥಿತಿಗಳು ಯಾವ ರೀತಿ ಇದೆ ಅದರ ಆಧಾರಿತವಾಗಿ ಕೇಂದ್ರಕ್ಕೆ ಮತ್ತೊಮ್ಮೆ ಯಾವ ರೀತಿ ಮನವಿ ಮಾಡಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಒಂದಷ್ಟು ಚರ್ಚೆಗಳಾಗುವಂತಹ ಸಾಧ್ಯತೆ ಇದೆ. ರಂಜಿತ್, ಓಕೆ, ಥ್ಯಾಂಕ್ ಯು ಹನುಮಂತು ನಿಮ್ಮೆಲ್ಲ ಮಾಹಿತಿಗಾಗಿ.